ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿಯನ್ನು ಹಾಕಿ ನಂತರ ಚಿಕನ್ ಪೀಸಸ್ನ ಹಾಕ್ತಿದ್ದೆ ಅಷ್ಟೇ. ಅಷ್ಟರಲ್ಲಿ ಫಟ್ ಅಂತ ಸೌಂಡ್ ಬಂತು. ನಾನು ಎಲ್ಲ ಕಡೆನೂ ನೋಡ್ತಿದ್ದೀನಿ ಎಲ್ಲಿಂದ ಸೌಂಡ್ ಬರ್ತಿದೆ, ಏನು ಹೊಡೀತು ಅಂತ. ಬಟ್ ಹೊಡೆದಿದ್ದು ಮಾತ್ರ ಚಿಕನ್ ಸಾಂಬಾರು ಮಾಡ್ತಿದ್ನಲ್ವ ಅದೇ ಪಾತ್ರೆ. ತುಂಬಾ ಬೇಜಾರಾಯಿತು, ಯಾಕಂದರೆ ಮೊನ್ನೆ ತಾನೇ ಮಣ್ಣಿನ ಪಾತ್ರೆಯನ್ನು ತೊಗೊಂಬಂದಿದ್ದು. ಸೊ ಈ ಸೆಕೆಂಡ್ ಟೈಮ್ ಅಷ್ಟೇ ಮಾಡ್ತಿರೋದು. ಈ ಪಾತ್ರೆಯಲ್ಲಿ ಮೊನ್ನೆ ಭಾನುವಾರ ಒಂದ್ಸಲ ಚಿಕನ್ ಸಾಂಬಾರನ್ನು ಮಾಡಿದ್ವಿ, ಮತ್ತು ಇವತ್ತು ಮಾಡೋಣ ಅಂತ ಹೇಳಿ ಜಸ್ಟ್ ಒಲೆ ಮೇಲೆ ಇಟ್ಟು ಒಗ್ಗರಣೆ ಮಾಡಿ ಚಿಕನ್ ಹಾಕಿದ್ದಷ್ಟೇ. ಸೊ ಫಟ್ ಅಂತ ಹೊಡೀತು. ಆ್ಯಕ್ಚುಲಿ ಏನು ಗೊತ್ತಾ, ಹೊಸ ಮಣ್ಣಿನ ಪಾತ್ರೆಯನ್ನು ತೊಗೊಂಬಂದಾಗ ಅಡುಗೆ ಮಾಡೋದಕ್ಕೂ ಮುಂಚೆ ಆ ಪಾತ್ರೆನ ಸೀಸನಿಂಗ್ ಮಾಡಬೇಕು, ಅಂದರೆ ಪಳಗಿಸ್ಬೇಕು. ಬಟ್ ನನಗೆ ಗೊತ್ತಿರಲಿಲ್ಲ ಅದು. ಈಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಒಂದಷ್ಟು ವೀಡಿಯೋಸ್ನ ನೋಡಿದೆ. ಸೊ ಈಗ ಅರ್ಥ ಆಯಿತು. ಸೊ ನಾವು ಅಡುಗೆ ಮಾಡೋದಕ್ಕೂ ಮುಂಚೆ ಹೊಸ ಮಣ್ಣಿನ ಪಾತ್ರೆಯನ್ನು ತಂದರೆ ಅದನ್ನು ಸೀಸನಿಂಗ್ ಮಾಡಬೇಕು. ಹಾಗೆ ಸಂಡೇ ಸ್ಪೆಷಲ್ ಬಿರಿಯಾನಿ, ಚಿಕನ್ ಸಾಂಬಾರು ಮತ್ತು ಲಿವರು ಗುಂಡ್ಗೆ ಫ್ರೈ ರೆಡಿ ಆಗಿದೆ. ಇದಿಷ್ಟು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್